ನಿಮ್ಮ ಒಂದು ಪ್ರಾಜೆಕ್ಟ್ಗಳಿರ್ಬೋದು, ಡೈರೆಕ್ಟರು ಇನ್ಯಾರೋ ಫೋನ್ ಮಾಡಿದಾಗ ನಿಮ್ಮ ಹಸ್ಬೆಂಡ್ ಕೂಡ ಮಾತಾಡಿದ್ದಿದೆ, ಸಾಕಷ್ಟು ಬಾರಿ ನಿಮ್ಮ ಪರವಾಗಿ ಮಾತಾಡಿದ್ದಿದೆ. ಚಿತ್ರರಂಗದಲ್ಲಿ ನೀವು ಆಕ್ಟಿವ್ ಆಗಿರೋದಕ್ಕೆ ನಿಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ನೀವು ಈ ಹಿಂದೆ ಕೂಡ ಹೇಳ್ಕೊಂಡಿದ್ರಿ. ಈ ಬಗ್ಗೆ ಹೇಳ್ಬೋದಾ? ಅಜಯ್ ಅವ್ರು ಏನು ವರ್ಕ್ ಮಾಡ್ತಾರೆ ಅಂತ? ಅಜಯ್ ಅವರು ಫಾರ್ಮಾಸ್ಯೂಟಿಕಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಅದಕ್ಕಿಂತ ಮುಂಚೆ ಅವರು ಆ್ಯಕ್ಟರೇ. ಸೊ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಇಂಡಸ್ಟ್ರಿಗೆ ಬರೋದಕ್ಕೆ. ಈವನ್ ಉಗ್ರಮಲ್ಲೂ ಆ್ಯಕ್ಟ್ ಮಾಡಿದರು. ಅದಾದಮೇಲೆ ಸೀರಿಯಲ್ ಆಪರ್ಚುನಿಟಿ ಆವಾಗಲೇ ಅವ್ರಿಗೆ ಬಂದಿತ್ತು. ಬಟ್ ಅವರು ಒಂದು ಯೋಚನೆ ಮಾಡಿದ್ದೇನು ಅಂತಂದರೆ, ಇವಾಗ ನಾನು ಸೀರಿಯಲ್ಗೆ ಹೋಗ್ತೀನಿ, ನೀವಾಗಲೇ ಕ್ವೆಶನ್ ಕೇಳಿದ್ರಿ, ನೆಕ್ಸ್ಟ್ ಏನು ಅನ್ನೋ ಒಂದು ಅಳುಕಿರಲ್ವಾ ಅಂತ. ಸೊ ಆ ಅಳುಕು ಅವ್ರಿಗೆ ಆವಾಗಲೇ ಇತ್ತು, ಆ ಭಯ ಆವಾಗಲೇ ಇತ್ತು. ನಾನು ಇವಾಗ ಒಂದು ಸೀರಿಯಲ್ ಮಾಡ್ತೀನಿ, ನೆಕ್ಸ್ಟ್ ಏನು, ನನ್ನ ಲಕ್ಕಿದ್ರೆ ಇನ್ನೊಂದು ಸೀರಿಯಲ್ ಆಯಿತು, ಅದು ಸೀರಿಯಲ್ ಮುಗಿದ್ಮೇಲೆ ಒಂದು ಮೂವಿ, ಓಕೆ, ಮೂವಿ ಆದಮೇಲೆ ಹೆಂಗೆ ನನ್ನ ಲೈಫು ಚೆನ್ನಾಗಿದ್ದರೆ ಓಕೆ, ಅಕಸ್ಮಾತ್ ನನಗೇನು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಸೊ ಈ ಥರ ಥಿಂಕ್ ಮಾಡಿ ಇಲ್ಲ ಬೇಡ, ನಾನು ಜಾಬ್ಗೆ ಹೋಗ್ಬೇಕಂತ ಮೆಡಿಕಲ್ ರೆಪ್ ಆಗಿ ಸೇರಿಕೊಂಡ್ರು. ಅದಾದಮೇಲೆ ಅದರಲ್ಲೇ ಒಳ್ಳೆ ಪೋಸ್ಟನ್ನು ತೊಗೊಂಡ್ರು. ಸೊ ಹಾಗೆ ಅವ್ರು ಇದು ಮಾಡಿದ್ದು. ಅವರಂತೂ ಆಗೋಕ್ಕಾಗಲಿಲ್ಲ, ಆದರೆ ಬಟ್ ಆ್ಯಕ್ಟರ್ ಆಗೋಕ್ಕಾಗಲಿಲ್ಲ. ಬಟ್ ನನ್ನನ್ನು ಆ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದಾರೆ. ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಅವರು ಕೂಡ. ಸೊ ನಾನು ಎಲ್ಲ ಕಾಲ್ಸ್ ಅಟೆಂಡ್ ಮಾಡ್ತಾ ಇದ್ದಿದ್ದು, ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು ಅವರೇ.